Sine of pi by 3 minus sine inverse of minus 1 by 2 is equal to. So, 4 options ಕೊಟ್ಟಿದ್ದಾರೆ 1 by 2, 1 by 3, 1 by 4 and 1. ನೋಡೋಣ solution. Sine of pi by 3 minus sine inverse of minus 1 by 2. So, ಇಷ್ಟಿದೆ sine inverse. It is equal to sine of pi by 3 ನೋಡಿ minus sine inverse of minus x ಅಂದ್ರೆ minus sine inverse x. Sine inverse of minus x. Sine inverse of minus x ಅಂದ್ರೆ minus sine inverse x. ಸೊ ಆ ಮೈನಸ್ ಅನ್ನು ನಾವೇನ್ ಮಾಡ್ಬೋದು ಅಂತಂದ್ರೆ ಹೊರಗಡೆ ತಗೊಳ್ಬಹುದು. ಸೊ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಅಲ್ಲಿಗೆ ಪ್ಲಸ್ ಆಗುತ್ತೆ. ಸೊ ಈ ಮೈನಸ್ ಏನು ಹೊರಗಡೆ ಬರುತ್ತಲ್ಲ ಇದು ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಈ ಮೈನಸ್ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇದು ಬ್ರಾಕೆಟ್ ಒಳಗಡೆ ಆಗ್ತಾ ಇರೋದು ಸೈನ್ ಇನ್ವರ್ಸ್ 1/2 ಅಂತ ಉಳಿತು. ಇಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಪೈ ಬೈ 3 ಪ್ಲಸ್ ಸೈನ್ ಇನ್ವರ್ಸ್ 1/2 ಅಂದ್ರೆ ಫಾರ್ ವಾಟ್ ಆಂಗಲ್ ಆಫ್ ಸೈನ್ ದ ವ್ಯಾಲ್ಯೂ ಈಸ್ 1/2 ಅಂತ ಅರ್ಥ. ಸೊ ಯಾವ ಆಂಗಲ್ಗೆ 1/2 ಆಗುತ್ತೆ ಅಂತಂದ್ರೆ ಸೈನ್ 30 ಈಸ್ 1/2. 30ನ ರೇಡಿಯನ್ ಅಲ್ಲಿ ಪೈ ಬೈ 6 ಅಂತ ಬರೀತೀವಿ. ಸೈನ್ 30 ಈಸ್ 1/2. ಸೊ ಇದು 30, ಇದು 60. ಸೊ ಪೈ ಬೈ 3 ಪೈ ಬೈ 6 ಅಂದ್ರೆ 90 ಡಿಗ್ರಿ. 90 ಡಿಗ್ರಿ ಅಂತಂದ್ರೆ ಪೈ ಬೈ 2. ನೀವು ಎಲ್ ಸಿ ಎಮ್ ಎಲ್ಲ ತಗೊಂಡ್ರು ಕೂಡ ನಮಗೆ ಪೈ ಬೈ 2ನೇ ಬರ್ತದೆ. ಬೇಕಿದ್ರೆ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಪೈ ಬೈ 3 ಪೈ ಬೈ 6. ಸೊ ಎಲ್ ಸಿ ಎಮ್ 6 ಬರೋದ್ರಿಂದ ಇಲ್ಲಿ 2 ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು ಅಲ್ಲಿಗೆ 2π ಡಿವೈಡ್ ಬೈ 6 ಆಯಿತು. ಇದೇನಾಯ್ತು ಇದು ಈ ಟರ್ಮ್ ಮಾತ್ರ. ಈ ಟರ್ಮು 2π ಬೈ 6. ಸೊ 2π ಬೈ 6 ಪ್ಲಸ್ ಪೈ ಬೈ 6 ಎಷ್ಟಾಯಿತು 2π ಪ್ಲಸ್ ಪೈ ಅಂದರೆ 3π ಬೈ 6. 3 1 3 2 4. ಸೊ ಪೈ ಬೈ 2. ಸೈನ್ ಪೈ ಬೈ 2 ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ ಅಂತಂದರೆ ವ್ಯಾಲ್ಯೂ 1. ದೇರ್ಫೋರ್ ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಒನ್ ಟ್ಯಾನ್ ಇನ್ವರ್ಸ್ ರೂಟ್ 3 ಮೈನಸ್ ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3. ಇದರ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕು ನಾವು. ಇದು ಪೈ ಮೈನಸ್ ಪೈ ಬೈ 2 0 2 ರೂಟ್ 3 ಯಾವುದಾಗಿರ್ಬೋದು ಗೊತ್ತಿಲ್ಲ, ನೋಡೋಣ. ಫಸ್ಟ್ ನಾ ಏನು ಮಾಡ್ತೀನಿ ಅಂತಂದ್ರೆ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸಪ್ರೇಟ್ ಮಾಡ್ತೀನಿ. ಇಲ್ಲಿ 2 ಟರ್ಮ್ ಇದೆ. ಒಂದು ಟರ್ಮು ಟ್ಯಾನ್ ಇನ್ವರ್ಸ್ ರೂಟ್ 3 ಅಂತ, ಇನ್ನೊಂದು ಟರ್ಮು ಕಾಟ್ ಇನ್ವರ್ಸ್ ಮೈನಸ್ ರೂಟ್ 3 ಅಂತ. ಇಲ್ಲಿ ಡೈರೆಕ್ಟ್ ಆಗಿ ಬರಲ್ಲ ಮೈನಸ್ ಹೊರಗಡೆ, ಹಾಗಾಗಿ ಇದನ್ನ ನಾನು ಈ ತರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದ್ರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಟ್ಯಾನ್ ದ ವ್ಯಾಲ್ಯೂ ಇಸ್ ರೂಟ್ 3 ಅಂತ. ಫಾರ್ ವಾಟ್ ಆಂಗಲ್. ಸೊ ಯಾವ ಆಂಗಲ್ಗೆ ರೂಟ್ 3 ಬರುತ್ತೆ ಅಂತಂದ್ರೆ ಟ್ಯಾನ್ 30 ಈಸ್ 1/√3, ಟ್ಯಾನ್ 45 ಈಸ್ 1, ಟ್ಯಾನ್ 60 ಈಸ್ ರೂಟ್ 3. 60 ಅಂತಂದ್ರೆ ಪೈ ಬೈ 3. ಸೊ ಟ್ಯಾನ್ ಇನ್ವರ್ಸ್ ರೂಟ್ 3 ಅಂದ್ರೆ ಪೈ ಬೈ 3. ಈಗ ಈ ಕಡೆ ಬರೋಣ. ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3 ಆಲ್ರೆಡಿ ನಾವು ಇದನ್ನ ಡಿರೈವ್ ಮಾಡಿದ್ದೀವಿ. ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಡಿರೈವ್ ಮಾಡಿದ್ದೀವಿ ಇದನ್ನ, ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊತೀನಿ ನಾನು. ಒಂದ್ ವೇಳೆ ಇದು ಅದು ಏನು ಅದರ ರೇಂಜ್ ಇದೆ ಅದರಲ್ಲಿ ಇರಲಿಲ್ಲ ಅಂದ್ರೆ ಅದು ಯಾಕೆ ಏನು ಅಂತೇಳಿ ಇದನ್ನ ಡಿರೈವ್ ಮಾಡುವಾಗ ನಾವು ಆಲ್ರೆಡಿ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಯು ಕ್ಯಾನ್ ಗೋ ಟು ದಟ್ ವಿಡಿಯೋ ಅಂಡ್ ವಾಚ್ ಇಟ್ ಒನ್ಸ್ ಅಗೇನ್. ಸೊ ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3 ಇದನ್ನ ನಾ ಏನು ಬರಿತೀನಿ ಅಂದ್ರೆ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ರೂಟ್ 3 ಅಂತ ಬರೀತೀನಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಪೈ ಮೈನಸ್ ಕಾಟ್ ಇನ್ವರ್ಸ್ ರೂಟ್ 3 ಅಂತಂದ್ರೆ ನೋಡಿ ಕಾಟ್ ಈಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಟ್ಯಾನ್ 1/√3 ಯಾವಾಗ ಇರ್ತದೆ ಅಂತಂದ್ರೆ ಫಾರ್ ಪೈ ಬೈ 6 30 ಡಿಗ್ರಿ ಇರ್ತದೆ. ಸೊ 1/√3 ಅಲ್ಲಿ 30 ಡಿಗ್ರಿ ಆದ್ರೆ ರೂಟ್ 3 ಕೂಡ 30 ಡಿಗ್ರಿ ಫಾರ್ ಕಾಟ್. ಟ್ಯಾನ್ 1/√3 ಆದ್ರೆ ಕಾಟ್ ರೂಟ್ 3. ಸೊ 1/√3 ಟ್ಯಾನ್ ಇದ್ದಾಗ ಎಷ್ಟು ಡಿಗ್ರಿ ಇರ್ತದೆ 30 ಡಿಗ್ರಿ. ಹಾಗಾದ್ರೆ ರೂಟ್ 3 ಕಾಟ್ ಇದ್ದಾಗ
ಎಷ್ಟು ಡಿಗ್ರಿ ಅಂತಂದರೆ 30 ಡಿಗ್ರಿ. ಸೊ 30 ಡಿಗ್ರಿಯನ್ನು ನಾವು π/6 ಅಂತ ಬರೀತೀವಿ. ಸೊ ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ? ಇದು 6 ಎಲ್ ಸಿ ಎಮ್ ತಗೊಂಡ್ರೆ 6 - 1 5π/6 ಆಗುತ್ತೆ. ಸೊ 5π/6. ಸೊ ಟ್ಯಾನ್ √3 ಅಂತಂದರೆ π/3 ಮೈನಸ್ ಕಾಟ್ ಇನ್ವರ್ಸ್ ಆಫ್ -√3 ಅಂದರೆ 5π/6. ಸೊ ಇಲ್ಲಿ 6 ಇರೋದ್ರಿಂದ ಇಲ್ಲಿ ನ್ಯೂಮರೇಟರ್ಗೆ 2 ಡಿನಾಮಿನೇಟರ್ಗೆ 2 ಮಲ್ಟಿಪ್ಲೈ ಮಾಡಿಬಿಡ್ತೀನಿ. π × 2 ಅಂದರೆ 2π/6 ಮೈನಸ್ 5π/6. ಸೊ ಇಟ್ ಈಸ್ ಈಕ್ವಲ್ ಟು ನಾವೇನಾದರೂ ಈಗ ಡೈರೆಕ್ಟ್ ಆಗಿ 6 ಬರುತ್ತೆ ಎಲ್ ಸಿ ಎಮ್. ಇದು 2 - 5π ಅಂತಂದರೆ 2π - 5π ಅಂದರೆ -3π. -3π ಬಂತು, ಡಿವೈಡ್ ಮಾಡಿ 3 1 × 3 2. ಸೊ ಇಟ್ ಈಸ್ ಈಕ್ವಲ್ ಟು -π/2. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಲ್ಲಿಗೆ ಟ್ಯಾನ್ ಇನ್ವರ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು. ಸೊ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ನಾನು ಸದ್ಯಕ್ಕೆ ಸಾಲ್ವ್ ಮಾಡಿಸ್ತಾ ಇಲ್ಲ. ಸೊ ವಿ ವಿಲ್ meet in the next video with a new unit, that is matrices.